ಹಾಯ್ ಫ್ರೆಂಡ್ಸ್, ಯತಿ ಇದ್ಬಿಟ್ಟು ಬರಬೇಕಾದ್ರೆ ಪಪಾಯ ತಂದಿದ್ದಾರೆ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ. ಹಾಗಾಗಿ ಅಚ್ಚು ಇದ್ಬಿಟ್ಟು ಅದು ಈಸ್ಕೊಂಡು ಓಡಾಡ್ತಾ ಇದ್ದಾನೆ, ನೋಡ್ಬೋದು. ಕಟ್ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ತಗೊಂಡೋದ. ಯತಿ ಫೋನಲ್ಲಿ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ನಾನೊಂದು ಸರಿ ಕೇಳಿದೆ ಕಟ್ ಮಾಡ್ತೀನಿ ಕೊಡು ಅಂತ, ಹಾಗಾಗಿ ನನ್ನ ಹತ್ರ ಕೂಡ ತೊಗೊಂಡು ಬಂದ. ಅಂದರೆ ಅವನಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ನಿದ್ದೆಗಣ್ಣಲ್ಲಿ ಬೇರೆ ಇದ್ದ, ನಿದ್ದೆನೇ ಹೊರಟೋಗ್ಬಿಡ್ತು ಅವನಿಗೆ. ಯತಿ ಯಾವಾಗಲೂ ಅಷ್ಟೇ, ಅವ್ನು ಇಲ್ಲಿ ಮಲ್ಕೊಬೇಕಾದ್ರೆ ಬರ್ತಾನೆ. ನಾನು ಆಗಲೇ ತಿಂಡಿ ತಿಂದ್ಕೊಂಡಿದ್ದೆ, ಆಮೇಲೆ ಬಂದರು. ಹಾಗೆಯೇ ಪಪಾಯ ಕಟ್ ಮಾಡ್ಕೋವರೆಗೂ ಬಿಡಲೇ ಇಲ್ಲ. ನಾನೇನಂದರೆ ನಿದ್ದೆ ಮಾಡಾದ್ಮೇಲೆ ಇದ್ದ ತಕ್ಷಣ ಕಟ್ ಮಾಡಿಕೊಡೋಣ, ಕಟ್ ಮಾಡಿ ಎತ್ತಿಟ್ಟಿದ್ರೆ ಬೇಕಾದ್ರೆ ತಿಂತಾನೆ ಅಂತ ಅಂದ್ಕೊಂಡೆ. ಬಟ್ ಅವ್ನು ಮಲಗಲೇ ಇಲ್ಲ, ಹಾಗಾಗಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನಾನು ಪಪಾಯಿನ ತೊಳೆದ್ಬಿಟ್ಟು ನಾನು ಸಿಪ್ಪೆ ತೆಗಿಯೋದಕ್ಕೆ ಹೋಗೋದಿಲ್ಲ, ಕಟ್ ಮಾಡಿಬಿಟ್ಟು ಆಮೇಲೆ ಸಿಪ್ಪೆ ತೆಗಿತೀನಿ. ಏಕೆಂದರೆ ಅದು ಸುಮ್ಮನೆ ತೆಗೆದು ಎಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಉಳ್ಳಾಡಿಸ್ಕೊಂಡು ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ನನಗೆ ಇದೇ ಆರಾಮ್ ಅನಿಸುತ್ತೆ, ಹಾಗಾಗಿ ನಾನು ಇದೇ ರೀತಿ ತೆಗೆಯೋದು. ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಚಿತ್ರಾನ್ನ ಮಾಡಿದೆ. ಯತಿಗೂ ಕೂಡ ಬ್ರೇಕ್ಫಾಸ್ಟು ಹಾಕ್ಕೊಟ್ಟೆ.